ಅನ್ನು ನನಗೆ ಸ್ವಲ್ಪ ಸಮಯ ಬೇಕನ್ನು. ಸರ್, ನಾನು ಅದನ್ನೇ ಹೇಳೋದಕ್ಕೆ ಫೋನ್ ಮಾಡಿದ್ದು ಸರ್. ನೀವು ಧಾರಾಳವಾಗಿ ಟೈಮ್ ತಗೊಳ್ಳಿ, ಈಗಲೇ ಬರಬೇಡಿ ಸರ್, ನೀವು ಟೈಮ್ ತಗೊಳ್ಳಿ. ಅನು, ನನ್ನ ಫೋನ್ ಕಾಲ್ಗೆ ನೀನು ಕಾಯ್ತಿರ್ಬೇಡ ಅನು. ಈ ವಿಷಯ ಈಗ ಬಿಡು. ನಾವು ಸ್ವಲ್ಪ ಸಮಯ ತಗೊಳ್ಳೋಣ. ಪ್ಲೀಸ್ ಟೇಕ್ ಕೇರ್. ಹಲೋ ಸರ್. ಏನಾಯ್ತು ಇವ್ರಿಗೆ? ಅಷ್ಟೊಂದು ಖುಷಿಯಿಂದ ಹೊರಟ್ರು, ಈಗ ಹೀಗೆ ಮಾತಾಡ್ತಿದ್ದಾರೆ. ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ?
ಆ ತಾಯಿ ಎಲ್ಲವನ್ನೇ ದಾರಿ ತೋರಿಸ್ಬೇಕು. ಹೇಗಾಯ್ತು? ಗುಡ್ ದಾದಾ. ಎಲ್ಲ ಡಿಪಾರ್ಟ್ಮೆಂಟ್ದು ಸೇಲ್ಸ್ ರಿಪೋರ್ಟು ಲಾಸ್ಟ್ 3 ಮಂತ್ಸ್ ತೆಗ್ಸಕ್ಕೆ ಹೇಳಿದ್ದೀನಿ. ನಾಳೆ ಪ್ರೆಸೆಂಟೇಷನ್ ಇದೆ. ಯಾವ ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಸರಿಲ್ವೋ ನೋ ಇನ್ಸೆಂಟಿವ್, ನೋ ಬಡ್ಜೆಟ್. ನೋ ಎಲ್ಲಿ ಪರ್ಫಾರ್ಮೆನ್ಸ್ ಇಲ್ವೋ ಅಲ್ಲೇ ಜಾಸ್ತಿ ಇನ್ವೆಸ್ಟ್. ಇನ್ಮೇಲೆ ಬಿಸ್ನೆಸ್ ನಿಂದು, ನಿರ್ಧಾರನೂ ನಿಂದು. ನೀನು ಯಾವ ನಿರ್ಧಾರ ತಗೋತೀಯೋ ಬಂದೆ ಅಮ್ಮ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಅಷ್ಟೊತ್ತಿಂದ ಏನ್ ಫೋನಲ್ಲಿ ಮಾತಾಡ್ತಿದ್ಯಾ? ಊರಿಂದ ಅಕ್ಕ ಫೋನ್ ಮಾಡಿದ್ಲು ಅಮ್ಮ. ಊರಲ್ಲೆಲ್ಲ ಓಕೆ ತಾನೆ? ಏನಾದರೂ ತೊಂದರೆನಾ? ಮನೇಲೆಲ್ಲ ಚೆನ್ನಾಗೇ ಇದ್ದಾರೆ ಅಮ್ಮ. ಆದರೆ ನಮ್ಮೂರು ಗೌಡ್ರೊಬ್ರು ಇದ್ರು, ಅವ್ರು ಮೊದಲನೇ ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ರು. ಎಷ್ಟೋ ವರ್ಷಗಳ ನಂತರ ಅವ್ರ ವಯಸ್ಸಿಗಿನ್ನ ಚಿಕ್ಕ ಹುಡುಗಿನ ಮದುವೆ ಆಗಿದ್ರು ಅಂತ ಹೇಳಿದ್ನಲ್ಲ. ಹೌದು, ಅವರಿಬ್ಬರಲ್ಲಿ ವಯಸ್ಸಲ್ಲಿ ಅಂತರ ಇದ್ರು ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ ಅಂತ ಹೇಳಿದ್ಯಲ್ಲ ಅಲ್ವಾ? ಗೌಡ್ರು ತೀರ್ಕೊಂಡ್ಬಿಟ್ರಂತಮ್ಮ. ಅಯ್ಯೋ ದೇವ್ರೆ. ಹ್ಞೂ ಅಮ್ಮ, ಹೋಗೋ ವಯಸ್ಸಲ್ಲ. ಏನಾಗಿತ್ತು ಅಂತ ಗೊತ್ತಿಲ್ಲ. ಪಾಪ ಆ ಹುಡುಗಿ ಕತೆ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಮದುವೆ ಆಗೋಕ್ಕೂ ಮೊದಲು ಅವಳು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಆ ಹುಡುಗಿ ಯೋಚನೆ ಮಾಡಬೇಕಿತ್ತು ಅಂದ್ರೆ ಏನರ್ಥ? ಆ ವ್ಯಕ್ತಿ ಯೋಚನೆ ಮಾಡಬೇಕಿತ್ತಲ್ವಾ? ಎಕ್ಸಾಕ್ಟ್ಲಿ. ಇವಾಗ ಹುಡುಗಿ ಜೀವನ ಹಾಳಾಯ್ತು. ಗಂಡಸರು ಅಷ್ಟೆಲ್ಲ ಎಲ್ಲಿ ಯೋಚನೆ ಮಾಡ್ತಾರೆ? ಹುಡುಗಿರು ತಮ್ಮ ಭವಿಷ್ಯನ ತಾವೇ ಸ್ವಲ್ಪ ನೋಡ್ಕೋಬೇಕಲ್ವಾ? ಈಗ ನೋಡಿ, ಮದುವೆ ಆಗಿದ್ದಾಳೆ, ಗಂಡ ಇಲ್ಲ. ಇನ್ನೂ ಆ ಹುಡುಗಿಗೆ ವಯಸ್ಸು 20-21 ಅಷ್ಟೇ. ಗಂಡ ತೀರ್ಕೊಂಡಿದ್ದಾನೆ ಅಂತಾರೆ. ಪಾಪ. ನೋನೋ ಮಂದ, ಕಾಲ ತುಂಬಾ ಚೇಂಜ್ ಆಗಿದೆ. ಸ್ವಲ್ಪ ದಿನ ಕಷ್ಟ ಆಗತ್ತೆ, ಆಮೇಲೆ ಆ ಹುಡುಗಿನೂ ಮರ್ತು ಹೋಗಿ ಅವಳ ಲೈಫ್ ಅವಳು ನೋಡ್ಕೋತಾಳೆ, ಜನನೂ ಮರ್ತೋಗ್ತಾರೆ. ಸೊ ಡೋಂಟ್ ವರಿ. ಮನೆಯವ್ರನ್ನ ಎದುರು ಹಾಕೊಂಡು ಮದುವೆ ಆದ್ಲು. ಈಗ ಗಂಡನೂ ಕಳ್ಕೊಂಡ್ಲು. ಹೊರಗಡೆ ಜನ ಏನು ಹೇಳ್ಬೋದು, ಆದರೆ ಜನ ಒಳಗಡೆನೆ ಆಡ್ಕೊಳ್ತಾರೆ ಅಮ್ಮೋರೆ. ಅಪ್ಪ ಅಮ್ಮ ನೋಡಿದ ಹುಡುಗನ್ನೇ ಮದುವೆ ಆಗಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಪ್ರೀತಿ ಮಾಡುವಾಗ ಪರಸ್ಪರ ಒಪ್ಪಿ ಮದುವೆ ಆಗಿ ಈಗ ಅವ್ರು ಯೋಚನೆ ಮಾಡಬೇಕಿತ್ತು, ಇವ್ರು ಯೋಚನೆ ಮಾಡಬೇಕಿತ್ತು ಅಂದ್ರೆ ಹೇಗೆ? ತಪ್ಪು ಅವ್ರದ್ದಲ್ಲ ಇವ್ರದ್ದು ಅಂತ ಚರ್ಚೆ ಮಾಡೋದು ನ್ಯಾಯನ? ಈ ಚರ್ಚೆಗೆ ಅರ್ಥನೇ ಇಲ್ಲ. ಅಕಸ್ಮಾತ್ ಆಗೋ ಘಟನೆಗಳಿಗೆ ಮನುಷ್ಯರು ಹೇಗೆ ಹೊಣೆ ಆಗ್ತಾರೆ? ಇಲ್ಲಮ್ಮ,
ಹಾಗಾದ್ರೆ ನಾನು ಅನ್ಕೊಂಡಿದ್ದು ಸುಳ್ಳಲ್ಲ. ಯಾಕೆ ಆಕ್ರೋಶ? ಏನೇನಾದ್ರೂ ಕಳ್ಕೊಂಡ್ಬಿಡ್ತೀನಿ ಅಂತ ಭಯನಾ? ಹಾಗೇನಿಲ್ಲಮ್ಮ. ನಿನ್ ಕಣ್ಣು ನೆಲ ನೋಡಿ ಮಾತಾಡ್ತಿದೆ ಅಂದ್ರೆ ಏನೋ ಸಮಸ್ಯೆ ಆಗಿದೆ ಅಂತಾನೆ ಅರ್ಥ. ನನ್ನ ಕಣ್ಣು ನೋಡಿ ನಿಜ ಹೇಳು. ನನ್ನ ಕ್ಷಮಿಸ್ಬಿಡಿಮ್ಮ. ನನ್ನಿಂದ ನಿಮಗೂ ತೊಂದರೆ. ನಿಮಗೆ ಮಾತ್ರ ಅಲ್ಲ, ನನ್ನ ಜೊತೆ ಇದ್ರೆ ಎಲ್ರಿಗೂ ತೊಂದರೆನೆ. ನಾನು ಎಲ್ರಿಗೂ ನೋವನ್ನೇ ಕೊಡೋದು. ನನ್ನಿಂದ ಎಲ್ರಿಗೂ ಅಪಾಯಮ್ಮ. ನನ್ನಿಂದ ದೂರ ಇರಿ, ದೂರ ಇರಿ. ಏನಾಯ್ತು ನಿನಗೆ? ನಾನು ದೂರ ಇದ್ದಷ್ಟು ಎಲ್ರಿಗೂ ಒಳ್ಳೇದೆ. ಆರ್ಯ, ಈಗ ಯಾರಿಗೆ ಏನಾಯ್ತು? ತೊಂದ್ರೆ ಅಪಾಯ ಅಂತೆಲ್ಲ ಮಾತಾಡ್ತಿದ್ಯಲ್ಲ. ನಿನ್ನಿಂದ ಖುಷಿ ಪಡೋರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ ನಿನಗೆ? ಸ್ವಲ್ಪ ಕಣ್ಣು ಬಿಟ್ಟು ಸುತ್ತಮುತ್ತ ನೋಡು, ಗೊತ್ತಾಗುತ್ತೆ. ಆದ್ರೆ ನನ್ನ ಅತ್ಯಂತ ಆಪ್ತರನ್ನ ನಾನು ಶಾಶ್ವತವಾಗಿಯೇ ಕಳ್ಕೊಂಡ್ಬಿಟ್ನಲ್ಲಮ್ಮ. ಅವತ್ತಿನ ಪರಿಸ್ಥಿತಿ ಬೇರೆ, ಇವತ್ತಿನ ಸ್ಥಿತಿ ಬೇರೆ ಆರ್ಯ. ಪದೇ ಪದೇ ನಿನಗೆ ಅದನ್ನೇ ಹೇಳಿ ಅರ್ಥ ಮಾಡ್ಸಕ್ ಆಗಲ್ಲ. ದಯವಿಟ್ಟು ಎಲ್ಲ ಹೊರೆಗಳನ್ನ ನಿನ್ ಮೈ ಮೇಲೆ ಹಾಕೊಳ್ಳೋದನ್ನ ಮೊದಲು ಬಿಡು. ಈಗ ಕಾಡ್ತಿರೋ ಚಿಂತೆ ಆದ್ರೂ ಏನೋ? ಈಗೇನು ಕೇಳಬೇಡಿಮ್ಮ. ನಿಂತ್ಕೋ ಆರ್ಯ. ನೀನ್ ಹೇಳಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನಿ ಅದಕ್ಕೂ ನೀನು ಒಪ್ಕೋಬೇಕಾಗತ್ತೆ. ನಿನಗ್ ಬೇರೆ ಆಪ್ಷನ್ ಇಲ್ಲ. ಏನಂತ ಹೇಳಿ ಒಪ್ಪಿಸ್ದೆ? ಯಾರನ್ನ ಅಮ್ಮ? ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ಆರ್.ಐ. ಸರ್ ಬರ್ತಾರೆ, ಮಾತಾಡ್ತಾರೆ ಅಂತ ಹೇಳಿದಲ್ಲ, ಬರ್ಲಿಲ್ಲ, ಮಾತಾಡಲಿಲ್ಲ. ಏನು ಹೇಳಿದೆ ಅಂತ ಕೇಳ್ತಾ ಇದ್ದೀನಿ. ನಂಗೂ ಏನೂ ಗೊತ್ತಿಲ್ಲ ಅಮ್ಮ. ಅವ್ರು ನನ್ನ ಕಾಲ್ನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ಅಂದ್ರೆ ಅವ್ರ ಹತ್ರ ನೀನೇನು ಮಾತಾಡ್ಲಿಲ್ವಾ? ಮಾತಾಡ್ದೆ, ಆದ್ರೆ ಕಾರಣ ಏನು ಅಂತ ಗೊತ್ತಿಲ್ಲ. ಟೈಮ್ ಬೇಕು ಅಂತ ಕೇಳಿದಾರಷ್ಟೇ. ಹೀಗೆ ಕೇಳಿದ್ರೆ ಏನರ್ಥ? ಪೂರ್ಣಿ ಹೇಳ್ದಾಗೆ ಇದು ಮುಂದುವರ್ಸೋ ಸಂಬಂಧನ ಅಥವಾ ಇಲ್ಲಿಗೆ ಮುಗ್ದೋಗೋ ಸಂಬಂಧನ? ಅವರು ಫೋನ್ ಮಾಡಿಲ್ಲ, ಇವಳು ಕೇಳಕ್ ಹೋಗಿಲ್ಲ ಅಂದ್ರೆ ಏನರ್ಥ? ಪುಷ್ಪ, ತಿಂಡಿ ರೆಡಿಯೇನೆ? ನೀನ್ ದೇವ್ರಿಗೆ ಕೇಳ್ತಿದ್ಯೋ ನನ್ನ ಕೇಳ್ತಿದ್ಯೋ ಸುಬ್ಬು? ನಿನ್ನೆ ಕಡೆ ಕೇಳ್ತಿರೋದು. ಮೊದ್ಲು ಪೂಜೆ ಮಾಡಿ ಕೊಡ್ತೀನಿ. ಕೊಡೆ. ನಿನ್ ತಿಂಡಿ ಆಯ್ತಾ? ನನ್ಗೆ ಈಗಲೇ ಬೇಡ, ಅರ್ಕೆ ಮಾಡ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿಂತೀನಿ. ಓ, ಹೊಟ್ಟೆ ಹಸ್ಕೊಂಡು ದೇವ್ರ ಪೂಜೆ ಮಾಡಿದ್ರೇನಾ ನಿಮ್ ದೇವ್ರು ಹೊರ ಕೊಡೋದು? ಸುಬ್ಬು, ನೀನ್ ಸಂತೋಷವಾಗಿದ್ರೆ ನಿನ್ಗೆಲ್ಲ ತಮಾಷೆನೆ. ಅದೇ ನೀನೇನಾದ್ರು ಸಿಟ್ಟರ್ಲಿದ್ರೆ ಆಕಾಶ ಭೂಮಿ ಎಲ್ಲ ಒಂದ್ ಮಾಡ್ತೀಯ. ನಾನೀಗ ದೇವಸ್ಥಾನಕ್ಕೆ ಹೋಗ್ಬೇಕು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವಳೊಳ್ಳೆ ನಾನೇನೆ ಅಂತ ಇವಳಿಗೆ ಕಳ್ಳಿ ತಿಂಡಿಲಿ ಏನೋ ಗಡ್ಬಡ್ ಮಾಡಿರ್ತಾಳೆ. ನಾನು ಎಲ್ಲಿ ಬೈಟ್ ಬಿಡ್ತೀನೋ ಅಂದ್ಬಿಟ್ಟು ಮೊದ್ಲೇ ಅವಳು ಬೈಟ್ ಬಿಟ್ಟು ಹೋಗ್ತಾ ಇದ್ದಾಳೆ. ನೋಡಿದೆ ಅವಳ ಟೆಕ್ನಿಕ್.
ಬರ್ತೀನಪ್ಪ. ಓಕೆ ಬಾಯ್. ಎಲೆಕ್ಷನ್ ನಡೀತಾ ಇಲ್ಲ, ಅಧ್ಯಕ್ಷನನ್ನಾಗಿ ನನ್ನೇ ಆಯ್ಕೆ ಮಾಡ್ತಿದ್ದಾರೆ. ವಾವ್, ಗ್ರೇಟ್. ಆದರೆ ಇದು ಖುಷಿ ಪಡೋ ವಿಷಯ ಅಲ್ಲ ಲಕ್ಷ್ಮಣ. ಆಯ್ಕೆ ಅಂದಮೇಲೆ ಅದರಲ್ಲಿ ಎಲ್ಲರೂ ಒಪ್ಪಿಗೆನೂ ಇರಬೇಕಲ್ವಾ? ಆದರೆ ಚೇಂಬರ್ ಮೀಟಿಂಗ್ಗೆ ಆರ್ಯವರ್ಧನ್ ಬರಲೇ ಇಲ್ಲ. ಇಷ್ಟು ವರ್ಷದಲ್ಲಿ ಅವ್ರ ಮೀಟಿಂಗ್ ಬರ್ತಾ ಇರೋದು ಇದೇ ಮೊದಲನೇ ಸಾರಿ. ಆದರೆ ಕಾರಣ ಏನು ಅಂತ ಏನಾದರೂ? ಏನೋ ಗೊತ್ತಾಗ್ತಾ ಇಲ್ಲಪ್ಪ. ಈ ಚೇಂಬರ್ನ ಶುರು ಮಾಡಿದವರೇ ಆರ್ಯವರ್ಧನ್ ಅವರು. ಅವರಿಲ್ಲದೆ ಇದನ್ನು ಮುಂದುವರಿಸೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಪರಿಸ್ಥಿತಿನೇ ಹಾಗಾಗ್ಬಿಟ್ಟಿದೆ. ಎಲ್ಲೇ ಹೋದರೂ ಜನ ಹೀಗಿದೆ. ಕೆಲಸ ಶುರು ಮಾಡಿದವನ ಕೊನೆಗೆ ನಮ್ಮ ಸಮಾಜ ಮರೆತು ಬಿಡುತ್ತೆ. ಅವ್ರ ಮೀಟಿಂಗಿಗೆ ಬರಲಿಲ್ಲ ಅಂದಮೇಲೆ ನಮ್ಮ ಶೋರೂಮ್ ಇನಾಗ್ರೇಷನ್ಗೆ ಅವ್ರು ಬರ್ತಾರೆ ಅಣ್ಣ? ಇನ್ವೈಟ್ ಏನೋ ಮಾಡಿಬಿಟ್ಟಿದ್ದೀವಿ. ಅದು ಅಲ್ಲದೆ ನಮ್ಮ ಇನಾಗ್ರೇಷನ್ ದಿನ ಸ್ಪೆಷಲ್ ಆಫರ್ ಆಗಿ ಪುರುಷರ ಉಡುಗೆ ಜೊತೆಗೆ ಅವರ ರಾಜನಂದಿನಿ ಬ್ರ್ಯಾಂಡ್ ಕೂಡ ದೊರೆಯುತ್ತೆ ಅಂತೆಲ್ಲ ಪ್ರಮೋಷನ್ ಮಾಡಿದ್ದೀವಿ. ಇಂಥ ಸಮಯದಲ್ಲಿ ಅವರೇ ಬರಲಿಲ್ಲ ಅಂದ್ರೆ ಹೇಗಣ್ಣ? ಇಲ್ಲ ಲಕ್ಷ್ಮಣ, ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ. ನಾನು ಕರೆದ ಮೇಲೆ ಅವರು ಖಂಡಿತ ಬಂದೇ ಬರ್ತಾರೆ. ನನ್ನ ಕರೆಗೆ ಅವರು ಬೆಲೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನ್ನ ನಂಬಿಕೆನ ಅವರ ಸುಳ್ಳು ಮಾಡಲ್ಲ. ಕರೆಕ್ಟ್ ಅಣ್ಣ. ನೀನು ಕರೆದಿದ್ಯಾ ಅಂದಮೇಲೆ ಅವ್ರು ಬರ್ದಿರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬಂದೇ ಬರ್ತಾರೆ ಅಂತ ನಾನು ಕೂಡ ನಂಬಿದ್ದೀನಿ. ಡಿಸೈಡ್ ಮಾಡಿ ಸರ್. ನನ್ನ ನಗು, ನನ್ನ ಅಳು ಎರಡು ನಿಮ್ಮ ಕೈಲಿದೆ. ಅನ್ನು ಟೈಮ್ ಆಯ್ತು. ಅನು, ಪ್ರಸಾದ
ಇವಳು ತಗೊಂಡೋಗಿದ್ದ ಗಾಡಿ ಇವಳು ಡಕೋಟ ರಾಣಿ ತರನೇ ಕೆಟ್ಟೋಗಿತ್ತು. ಫಾರ್ಚುನೇಟ್ಲಿ ನನಗೆ ರೋಡಲ್ಲಿ ಸಿಕ್ಕಿದ್ಲು. ಸೊ ಜಸ್ಟ್ ಪಿಕ್ ಅಪ್. ಕಾಂತಾಗೆ ಅವಳ ಗಾಡಿ ತರೋದಕ್ಕೆ ಹೇಳಿದ್ದೀನಿ. ನಾ ಏನಾದ್ರೂ ಹೆಣ್ಮಕ್ಳ ಡಿಕ್ಷನರಿಲಿ ಏನೋ ಎಡ್ವರ್ಟ್ ಆಗಿದೆ ಅಂತಾನೆ ಅರ್ಥ. ನನಗೆ ಹೆಣ್ಮಕ್ಳ ಬಗ್ಗೆನೇ ಗೊತ್ತಿಲ್ಲ. ಇನ್ನು ಡಿಕ್ಷನರಿಲಿ ಯಾವ ಪ್ರಶ್ನೆಗಳಿಗೆ ಯಾವ ಆನ್ಸರ್ ಇದೆ ಅಂತ ಹೇಗೆ ಗೊತ್ತಿರುತ್ತೆ? ಅದಕ್ಕೆ ಹೇಳಿದ್ದು ಸ್ವಲ್ಪ ತಾಳ್ಮೆ ತಗೋ ಅಂತ. ಮೊಬೈಲ್ ಕಳ್ಳ ಯಾರು ಅಂತ ಕೇಳ್ದೇನೆ ಪದೇ ಪದೇ ಜೇಬ್ ಮುಡ್ಕೊಂಡ್ರೆ ಜಗತ್ತಿಗೆ ಗೊತ್ತಾಗುತ್ತೆ ಕತ್ತಿರೋನು ನೀನೇ ಅಂತ. ಏನೋ ಸ್ವಲ್ಪ ಎಡವಟ್ ಆಯ್ತು, ಹೊಟ್ಟೆಗೆ ಹಾಕೋ, ಅದಕ್ಕೂ ಕೋಪ ಮಾಡ್ಕೋಬೇಡ. ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ನಮ್ ವಿಚಾರ ಎಲ್ರಿಗೂ ಗೊತ್ತು ಅಂತ ಡೌಟ್ ಆಗಿದೆ. ಏನು ಮಾಡಕ್ಕಾಗಲ್ಲ. ಅಯ್ಯೋ, ಇಷ್ಟಕ್ಕೆ ಯಾಕೆ ಇಬ್ರು ಕರೆಂಟ್ ವರ್ಕ್ ಕಾಗಿತ ನಿಂತಿದ್ದೀರಾ? ಅಮ್ಮಗ್ ಪ್ರಾಬ್ಲಮ್ ಆದಾಗ ನೀನ್ ಅವಳಿಗೆ ಸಿಗೋದು ಒಂಥರ ಪರಂಪರೆನೇ ಆಗೋಗಿದೆ. ಅವಳಿಗೆ ನಿನ್ನಿಂದ ಹೆಲ್ಪ್ ಆಯ್ತು ಅಂತಂದ್ರೆ ನೀನ್ ಅವಳಿಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಈಗ ಬಂದ್ರ ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಬಾ ಹೋಗೋಣ. ಕರೆಕ್ಟ್ ನಡಿ ನಡಿ. ಅಣ್ಣ ಹೋಗೋಣ. ನೋನು ಆರ್ಯ ಸರ್ ಎಷ್ಟು ಬಿಸಿ ಅನ್ನೋದು ನಿಮಗೆ ಗೊತ್ತಲ್ಲ. ಸೊ ಅವರು ಅಲ್ಲಿಗೆ ಬಂದು ಅಟೆಂಡ್ ಆಗೋದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾ ಐ ಆಮ್ ಸೋ ಸಾರಿ, ಬಟ್ ಡೋ ವರಿ. ಹೇಗಿದ್ರು ನಮ್ಮ ರಾಜನಂದಿನಿ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಇದ್ದೇ ಇದೆಯಲ್ಲ. ಸೊ ನಾನು ಅಲ್ಲಿಗೆ ನಮ್ಮ ರಾಜನಂದಿನಿ ಡಿಪಾರ್ಟ್ಮೆಂಟ್ ಹೆಡ್ನೇ ಕಳಿಸ್ಕೊಡ್ತೀನಿ. ಶಿಲ್ ಬಿ ದೇರ್. ಮಿಸ್ ಅನು ಸಿರಿಮನೆ ಅಂತ ಅವ್ರ ಹೆಸರು. ಓಕೆ, ಆಲ್ ರೈಟ್. ಶೋರೂಮ್ ಉದ್ಘಾಟನೆ ಮಾಡೋದಕ್ಕೆಲ್ಲ ನಮ್ಮ ಸರ್ ಹೋಗ್ಬೇಕಾ? ಹೇಗಿದ್ರು ಇವಳಿದಲ್ಲ, ಹೇಳಿದ ಕೆಲಸನ ಮಾಡಲ್ಲ ಅಂತಂತೂ ಅನ್ನಲ್ಲ. ಹೋಗಿ ಬರಲಿ. ಮನಸ್ಸು ಬಿಚ್ಚಿ ಅವ್ರು ನನ್ನ ಹತ್ರ ಮಾತಾಡೋವರೆಗೂ ನಾನು ಬಿಡದೆ ಮೆಸೇಜ್ ಮಾಡ್ತಾನೆ ಇರ್ತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್, ಏನಾದರೂ ಬೇಕಿತ್ತಾ? ನೀನೇ ಬೇಕಿತ್ತು. ರಾಮಚಂದ್ರ ಅವರ ಕ್ಲಾತ್ ಶೋರೂಮ್ ಇನಾಗ್ಯುರೇಷನ್ ಇದೆ. ಸೊ ಅವ್ರ ಇನಾಗ್ಯುರೇಷನ್ ಅಲ್ಲಿ ನಮ್ಮ ರಾಜನಂದಿನಿ ಬ್ರ್ಯಾಂಡ್ ಬಟ್ಟೆಗಳನ್ನ ಇನಾಗ್ಯುರಲ್ ಆಫರ್ ಅಲ್ಲಿ ಕೊಡ್ತಿದ್ದಾರೆ. ಯು ಮಸ್ಟ್ ಬಿ ನೋಯಿಂಗ್ ಅಬೌಟ್ ಇಟ್. ಸೊ ಅಲ್ಲಿಗೆ ನೀನು ಹೋಗ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಆರ್ಯ ಸರ್ ಹೋಗ್ಬೇಕಾಗಿತ್ತು, ಬಟ್ ಅವ್ರಿಗೆ ಹೋಗಕ್ಕಾಗ್ತಿಲ್ಲ. ಸೊ ನೀನೇ ಹೋಗ್ಬಾ. ಮ್ಯಾಮ್, ಈಗ ಸಡನ್ ಆಗಿ ಹೇಳಿದ್ರೆ ಹೇಗೆ ಮ್ಯಾಮ್? ಪೆಂಡಿಂಗ್ ವರ್ಕ್ ಇದೆ. ಅದನ್ನೆಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಬಿಡು. ಅವರು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಕಸ್ಟಮರ್ಸ್ ಅಲ್ವಾ? ಹೌದು ಮ್ಯಾಮ್. ಇನ್ಫ್ಯಾಕ್ಟ್ ನಮ್ಮ ಬಿಸ್ನೆಸ್ ಮಾಡೆಲ್ ಕೂಡ ಅವ್ರು ತುಂಬಾನೇ ಇಷ್ಟಪಟ್ರು. ಆದರೆ ಇನಾಗ್ರೇಷನ್ಗೆ ನಾನು ಯಾಕೆ ಅಂತ. ನಮ್ಮ ಕಂಪನಿ ರೆಪ್ರೆಸೆಂಟೇಟಿವ್ ಆಗಿ ಆರ್ಯ ಸರ್ ಬದಲು ನೀನ್ ಅಲ್ಲಿಗೆ ಹೋಗ್ತಿದ್ಯಾ ಅನ್ನೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಯಾಕೆ ಏನು ಅಂತ ಕ್ವಶನ್ಸ್ ಕೇಳ್ತಿದ್ಯಲ್ಲ ನಾನು. ನೀನ್ ಅಲ್ಲಿಗೆ ಹೋಗದೆ ಹೋದ್ರೆ ನಾವು ಅವ್ರನ್ನ ಇಗ್ನೋರ್ ಮಾಡ್ತಿದೀವಿ ಅಂತ ಅವ್ರು ಫೀಲ್ ಆಗ್ಬೋದು. ಅದು ನಮ್ಮ ಕಂಪನಿ ಇಮೇಜ್ಗಾಗ್ಲಿ ಅಥವಾ ಆರ್ಯ ಸರ್ ಇಮೇಜ್ಗಾಗ್ಲಿ ಒಳ್ಳೇದಲ್ಲ. ಆರ್ಯ ಸರ್ ಅಲ್ಲಿಗೆ ಹೋಗಲ್ಲ. ಸೊ ನೀನ್ ಹೋಗ್ಬಾ. ಎಸ್ ಮ್ಯಾಮ್. ಓಕೆ. ನೀವು ಹೋಗ್ಬೇಕಿದ್ದ ಇವೆಂಟ್ಗೆ ನಾನು ಹೋಗ್ತಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಅಂತರ ಬಂದಾಗ್ಲೆಲ್ಲ ವಿಧಿ ನಮ್ಮನ್ನ ಇನ್ನಷ್ಟು ಹತ್ರ ಮಾಡ್ತಿದೆ ಸರ್. ನಮ್ಮ ಪ್ರೀತಿ ಮೇಲೆ ನಂಬಿಕೆ ನನಗೆ ಇನ್ನಷ್ಟು ಜಾಸ್ತಿ ಆಗ್ತಿದೆ.
ಅವ್ರು ಕೂಡ ಬರ್ತಾ ಇದಾರಂತೆ. ಆಮೇಲೆ ಫೋನ್ ಮಾಡ್ತೀನಿ. ಬಿಸ್ನೆಸ್ ಮಾತು ಆಮೇಲೆ. ದೇವ್ರ ಮನೆಗೆ ಬರೋವಾಗ ಫೋನ್ಗೆ ಅನುಮತಿ ಇಲ್ಲ. ಮಂಗಳಾರತಿ ತಗೋ. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ಕೆಲಸನೇ ದೇವ್ರು ಅಂತ. ನನ್ನೇ ದಬಾಯಿಸ್ತಾನೆ. ತಗೋ. ನಿನ್ ಬಗ್ಗೆನೂ ಮಾತಾಡಿದ್ರು. ಏನಂತ? ಏನು ಯೋಚನೆ ಮಾಡೋದು ಬೇಡ, ಆರ್ಯ ಸರ್ ಹತ್ರ ನಾನೇ ಮಾತಾಡ್ತೀನಿ ಅಂದ್ರು. ಆದ್ರೆ ಅಪ್ಪಂಗೆ ವಿಷಯ ಹೇಳೇ ಇಲ್ವಲ್ಲಮ್ಮ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಗೊತ್ತಾಗೋ ಕಾಲಕ್ಕೆ ಎಲ್ಲ ತಾನಾಗೆ ಗೊತ್ತಾಗುತ್ತೆ. ಪರವಾಗಿಲ್ಲ ಅಮ್ಮ, ಏನು ತೊಂದರೆ ಆಗಲ್ಲ ತಾನೆ? ಯಾಕೆ ತೊಂದರೆ ಆಗುತ್ತೆ? ಎಲ್ಲ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ಯಾವುದನ್ನು ಮನ್ಸಿಗೆ ಹಚ್ಕೋಬೇಡ. ಇದ್ರ ಬಗ್ಗೆ ಇನ್ನು ಚರ್ಚೆನೇ ಬೇಡ. ನೀನು ಈಗ ಹೇಗಿದ್ಯಾ ಹಾಗೆ. ಅವನು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಆರ್ಯ. ನೀನ್ ಇಷ್ಟೊಂದು ಮನ್ಸಿಗೆ ಹಚ್ಕೋಬೇಕಾಗಿರ್ಲಿಲ್ಲ. ಅವನು ಆ ಜಾಗದ ವಿಷಯನ ನನ್ನ ಹತ್ರನೂ ಕೇಳ್ದ. ಆರ್ಯ ಏನ್ ನಿರ್ಧಾರ ಮಾಡ್ತಾನೋ ಅದೇ ನನ್ನ ನಿರ್ಧಾರ ಅಂತಾನೂ ಹೇಳ್ಬಿಟ್ಟೆ. ನಿನಗದನ್ನ ಬಿಡೋದಕ್ಕೆ ಇಷ್ಟ ಇಲ್ಲ, ಫೇರ್ ಎನಫ್. ಹಾಗಂತ ನಿನ್ನ ಇವತ್ತಿನ ಪ್ರೀತಿಯಿಂದ ದೂರ ಉಳಿತೀನಿ ಅನ್ನೋದು ನಾಟ್ ಫೇರ್. ಹೀಗೆ ಹೇಳ್ಬಾರ್ದು, ಅದು ಮೂರ್ಖತನ ಆರ್ಯ. ನೀನು ಅಂತ ಕೆಲಸ ಮಾಡಲ್ಲ, ಮಾಡ್ಕೂಡ್ದು. ಇಂತಿಂತ ವಿಷಯಗಳಿಂದನೇ ಸಮಸ್ಯೆಗಳು ಹುಟ್ಟಬಹುದು ಅಂತ ಲೆಕ್ಕ ಹಾಕೊಂಡು ಬದುಕಬಹುದು. ಆದ್ರೆ ಹಾಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಆರ್ಯ. ಸುಮ್ನೆ ತಲೆ ಕೆಡುತ್ತೆ ಅಷ್ಟೇ. ನಮ್ಮವರು ನಮ್ ಜೊತೆ ಇದ್ದಾರೆ ಅಂದ್ರೆ ಎಂತ ಅಪಾಯ ಬೇಕಾದ್ರೂ ಎದುರಿಸಬಹುದು. ನಿನ್ನಿಂದ ಅನುಗೆ ಯಾವುದೇ ಅಪಾಯ ಆಗಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಹಾಗಾದ್ರೆ
ಈ ಆರ್ಯ ಸುಮ್ನಿರ್ತಾನ? ಈಗ ಕೋಟು ಸೂಟು ತೊಟ್ಟಿದಾನಷ್ಟೇ, ಕೈ ಕಡ್ಗಾನ ಇನ್ನೂ ಬಿಚ್ಚಿಲ್ವಲ್ಲ. ನೀನಿರ್ಬೇಕಾದ್ರೆ ನಮ್ಗೆ ಯಾಕೋ ಭಯ ಆರ್ಯ. ಅಮ್ಮ ಸಾಧಾರಣವಾಗಿ ಮಾತಾಡಿದ್ರೇನೆ ಏನೋ ಒಂಥರ ಧೈರ್ಯ ಅಮ್ಮ. ಇನ್ನು ಧೈರ್ಯ ತುಂಬಾ ಮಾತನ್ನೇ ಆಡಿದ್ರೆ ನಿನ್ನ ಪ್ರೀತಿಯ ಸಾರಿ ಅಣ್ಣ. ಪ್ಲೀಸ್ ಸರಿ ಹೋಗ್ಬಿಡುತ್ತಾ? ಸರಿ ಹೇಳ್ತೀನಿ ಬಾ. ಏನ್ ಸುಬ್ಬು, ಯಾವ್ದಾದ್ರು ಕಾಲೇಜಿಗೆ ಅಪ್ಲೈ ಮಾಡ್ತಾ ಇದೀಯ? ಹೆಂಗೆ? ನಮ್ಮ ವಟಾರದಲ್ಲಿ ಎಲೆಕ್ಷನ್ ಯಜಮಾನ್ರೆ ನಾನು ನಿಂತಿದ್ದೀನಿ. ಓಹೋ ನೋಡಪ್ಪ, ನಿಂತಿದ್ದೀನಿ ಅನ್ನೋದಕ್ಕಿಂತ ನಿಲ್ಸಿದ್ದಾರೆ ಅನ್ನೋದೇ ಸರಿ. ಸೋಲ್ಸಕ್ಕೆ ನಿಲ್ಸಿದ್ದಾರೆ, ಮತ್ತಿನ್ನೇನು. ಸೋಲೋ ಮಾತು ಯಾಕೆ ಆಡ್ತೀಯ ಸುಬ್ಬು? ದೀಪಾವಳಿ ಈ ವರ್ಷದ ಕಲೆಕ್ಷನ್ ಹಂಗೆ ಎತ್ತಿಟ್ಟಿದ್ದೀನಿ. ಎಲೆಕ್ಷನ್ ನೀನು ಚೆನ್ನಾಗಿ ಮಾಡ್ಬೋದು. ಎಲೆಕ್ಷನ್ಗೆ ಅಂತ ಯಾರಾದ್ರೂ ಹಣ ಪೋಲ್ ಮಾಡ್ತಾರಾ? ಚೆನ್ನಾಗಾಯ್ತು ಸೇಲ್ಸು ಅಂತ ನೀವು ಕೊಡ್ತಾ ಇರೋದು ಬೋನಸ್ ನಮ್ಗೆ. ಆ ಹಣ ನಿಮ್ಮ ಹತ್ರನೇ ಇರ್ಲಿ. ಇನ್ನೇನು ನಮ್ಮ ಅನು ಬರ್ಡೇ ಬಂತು, ಅವಳು ಊಹೆನೆ ಮಾಡಿರ್ಬಾರ್ದು. ಅಂತದೇನಾದ್ರು ಸರ್ಪ್ರೈಸ್ ಕೊಡ್ಬೇಕು ಅವಳ ಬರ್ಡೇಗೆ. ಆಗ್ಲಿ ಆಗ್ಲಿ, ಅದೇನ್ ಮಾಡ್ತೀಯ ನೋಡಪ್ಪ. ಮಗಳ ಬರ್ತ್ಡೇ ಸಮಾರಂಭದಲ್ಲಿ ನನ್ನ ಸಾಲನ ಮರಿಬೇಡ. ಸಾಲ ಬದಿಗಿಟ್ಟು ಬೋನಸ್ ಬೇರೆ ಕೊಡ್ತಾ ಇದ್ದೀನಿ. ಆಯ್ತು ಯಜಮಾನ್ರೆ, ತುಂಬಾ ಥ್ಯಾಂಕ್ಸ್. ನೀರು ಕೊಡ. ಏನೋ ಇತ್ತೀಚೆಗೆ ಒಗ್ಗರಣೆಗೂ ಮೆಣಸು ಹಾಕೋ ಆಗಿಲ್ಲ. ಎದೆಯೆಲ್ಲ ಉರಿ ಉರಿ ಒಂಥರ. ಹುಷಾರ ಸುಬ್ಬು, ಆರೋಗ್ಯ ಆರೋಗ್ಯ ಮುಖ್ಯ. ಸರಿ ಯಜಮಾನ್ರೆ. ರಾಜನಂದಿನಿ ಅವ್ರಿಗಾದ ಗತಿನೇ ಅನುಗೂ ಆಗ್ಬೇಕಾ? ನೀನು ಮತ್ತೆ ಅನು ಸುಖವಾಗಿರ್ಬೇಕು ಅಂತಂದ್ರೆ ನೀನು ಹಳೆದನ್ನೆಲ್ಲ ಬಿಡ್ಬೇಕಾಗತ್ತೆ. ಅದ್ ನಿಮಗ್ ಮಾತ್ರ ಅಪ್ಲೈ ಆಗದ ಸರ್? ನನಗ್ ಅಪ್ಲೈ ಆಗಲ್ವಾ? ಅದ್ ಹೇಗ್ ದೂರ ಇದ್ಕೊಂಡೆ ಕಾಪಾಡ್ತೀನಿ ಅಂತ ನಿಮಗ್ ನೀವೇ ನಿರ್ಧಾರ ಮಾಡ್ಕೊಂಡ್ರಿ? ದೂರ ಇದ್ದು ಕಾಪಾಡೋನು ದೇವ್ರು, ನೀವಲ್ಲ. ನೀವ್ ಆಗ್ಲೂ ಬೇಡಿ. ಯಾಕಂದ್ರೆ ಬೇಕನ್ಸ್ದಾಗೆಲ್ಲ ದೇವ್ರನ್ನ ನೋಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ.
ಆದರೆ ಸರ್, ನನಗೆ ನೀವು ಯಾವಾಗಲೂ ನನ್ನ ಕಣ್ಣು ಮುಂದೆನೇ ಇರಬೇಕು, ನನ್ನ ಜೊತೆನೇ. ಪ್ಲೀಸ್ ಸರ್, ನೀವು ನನಗೆ ಬೇಕು, ನನ್ನ ಜೊತೆಲೇ, ನನ್ನ ಹತ್ರದಲ್ಲೇ. ಐ ಆಮ್ ಸಾರಿ ಅನು, ಐ ಆಮ್ ಸಾರಿ. ಇನ್ಮೇಲೆ ನಾನು ಯಾವತ್ತೂ ಹೇಗೆ ಮಾಡಲ್ಲ. ರಾಜನಂದಿನಿ ಅವ್ರಿಗೆ ಏನಾಯ್ತು ಸರ್? ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ನಿಮ್ಮನ್ನ ಬಹಳಾನೇ ಮಿಸ್ ಮಾಡ್ಕೊಂಡ್ರಿ ಸರ್. ನೀವು ನಮಗೆ ಸ್ಫೂರ್ತಿ. ನೀವಿದ್ರೆ ನಮಗ್ ಗೊತ್ತಿಲ್ಲದೇನೆ ಕೆಲಸ ಮಾಡೋ ಹುಮ್ಮಸ್ ಬರುತ್ತೆ. ಥ್ಯಾಂಕ್ ಯು. ಮಯೂರ್, ಹಾಯ್, ಹೌ ಆರ್ ಯು? ಗುಡ್ ಸರ್, ವೆಲ್ಕಮ್ ಬ್ಯಾಕ್. ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ಹರ್ಷ ಮತ್ತೆ ಅನು ಇಬ್ರು ಸೇರ್ಕೊಂಡು ಯಶಸ್ಸು ತಂದು ಕೊಟ್ಟಿರೋದು ನನಗೆ ನಿಜಕ್ಕೂ ತುಂಬ ಸಂತೋಷ ತಂದುಕೊಟ್ಟಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ದೆಮ್. ದಿಸ್ ಶುಡ್ ಬಿ ದ ಸ್ಪಿರಿಟ್. ನಾನು ಇರಲಿ ಇಲ್ಲದೆ ಇರಲಿ, ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹೀಗೆ ವೇಗದಲ್ಲಿ ಮುನ್ನುಗ್ತಾ ಇರಬೇಕು, ಕಾರ್ಯ ನಿರ್ವಹಿಸ್ತಾ ಇರಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವರ್ಕ್. ಗುಡ್ ಡೇ. ಗುಡ್ ಡೇ. ಗುಡ್ ಡೇ ಅನು. ಆಮೇಲೆ ಸಿಗೋಣ. ರಾಜಾದಿರಾಜ ರಣದಿವ್ಯ ತೇಜ ಗತವೈಭವ ವೀರ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಏನೋ ನಿಮಗೆ ತಮ್ಮ ಸಾಮ್ರಾಜ್ಯಕ್ಕೆ ಮರಳಿ ಸ್ವಾಗತ. ನಾವು ಹೇಳಿದಾಗ ದೊರೆಗಳಿಗೆ ಅರ್ಥ ಆಗಲಿಲ್ಲ. ಈಗ ನಗ್ನಗ್ಟ ಆಫೀಸ್ ಒಳಗಡೆ ಕಾಲಿಡ್ತಿದ್ದೀರಲ್ಲ, ತಮ್ಮ ಮನಃಪರಿವರ್ತನೆಗೆ ಕಾರಣ ಏನು ಅಂತ ತಿಳ್ಕೋಬೋದಾ? ಅದನ್ನು ನನ್ನ ಆಪ್ತ ಮಿತ್ರ ನೀನೇ ಕಂಡ್ಕೋಬೇಕು. ನಿನ್ನ ಗೆಳೆಯನಿಗೆ ನೀನೇ ಕಾಪಾಡ್ಕೋಬೇಕು. ಅದನ್ನು ನಾವು ನೋಡ್ಕೊಳ್ತೀವಿ. ನೀವು ಕಾರಣ ಏನು ಅಂತ ಹೇಳಿ. ಕಾರಣ ಬಿಡಿ, ಸದ್ಯಕ್ಕೆ ನನಗೊಂದು ಕೆಲಸ ಆಗಬೇಕಾಗಿದೆ. ಆ ಕೆಲಸ ನಾವು ಮಾಡ್ತೀವಿ. ಈಗ ಸದ್ಯಕ್ಕೆ ಈಸಿ ಹಾಕೊಂಡು ಕೂತ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಜೇಂದೆ ನೋಡ್ಕೊಳ್ತಾರೆ. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಆಗಬೇಕು. ಕೆಲಸ ಆಯಿತು ಅನ್ಕೊಳ್ಳಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆಪ್ತ ಮಿತ್ರರೇ, ಇದು ಸೀಕ್ರೆಟ್. ಗೊತ್ತಾಯ್ತು ದೊರೆಗಳೇ, ಗೊತ್ತಾಯ್ತು. ನಾಟಕೇಶ್ವರ. ಬಣ್ಣ ನನ್ನ ಒಲುವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಸರ್, ಅನು, ನಿನಗೆ ಇಷ್ಟವಾದ ಬಣ್ಣ ಯಾವುದು? ಇದೇನ್ ಸರ್ ದಿಢೀರಂತ? ಹೇಳನು.
ಯಾಕೆ ಸರ್? ಕಾರಣ ಕೊಟ್ರೇನೆ ಉತ್ತರ ಕೊಡೋದಾ? ಹೋಗಿ ಸರ್, ಎಲ್ಲ ಬಣ್ಣನೂ ಚಂದಾನೆ, ನನಗೆಲ್ಲ ಬಣ್ಣನೂ ಇಷ್ಟ. ಸರಿ, ಹೇಳ್ಬೇಡ ಬಿಡು. ನಿನಗೆ ಇಷ್ಟವಾದ ಬಣ್ಣ ಹೇಳು ಅಂತಂದ್ರೆ ಹೇಳೋಕ್ಕಾಗಲ್ವಾ ನಿನಗೆ? ಸರ್, ತನ್ನ ಪಾಡಕ್ ತಾನು ಕೆಲಸ ಮಾಡೋಣ, ಜಗ್ಲು ಕೇಳಿಬೇಕು ಅಂತ ಡಿಸೈಡ್ ಮಾಡಿದಿರೋ ಹೇಗೆ? ನಿಮ್ ಫೇವ್ರೇಟ್ ಬಣ್ಣನೇ ನನಗೂ ಫೇವ್ರೇಟ್. ಅದು ಹೇಗಾಗತ್ತ? ಸರಿ, ಹೇಳ್ಬೇಡ ಬಿಡು, ಪರವಾಗಿಲ್ಲ, ನಾನೇ ಕಂಡ್ಕೊಳ್ತೀನಿ. ಏನಾಯ್ತು ಇವ್ರಿಗೆ? ನನ್ನ ಫೇವ್ರೇಟ್ ಬಣ್ಣ ಯಾಕೆ ಹೇಳ್ತಿದ್ದಾರೆ? ಈ ಹುಡುಗರು ನಿನಗೆ ಇಷ್ಟವಾಗುತ್ತೆ ಅಂತ ನಂಬಿದ್ದೀನಿ ನಾನು. ಇದನ್ನ ನಿನಗೆ ಕೊಡೋಕೆ ಕಾಯ್ತಾ ಇದ್ದೀನಿ. ಪುಷ್ಪ, ಅನು ಎಲ್ಲೇ ಬಂದಾಗಿಂದ ಕಾಣಿಸ್ತಾ ಇಲ್ಲ. ರಮೀನ್ ಮನೆಗೆ ಹೋಗಿದ್ದಾಳ? ಇಲ್ಲ ಇದ್ಲು ಸುಬ್ಬು, ಎಲ್ ಮಾಯ ಆಗ್ಬಿಟ್ಲು. ನಾನ್ ನೋಡ್ತೀನಿ, ನಿನ್ನ ಕೈಕಾಲ್ ಮುಖ ತೊಳ್ಕೊಂಡು ಊಟಕ್ಕೆ ಬಾ. ಎಲ್ಲೋದ್ಲಿ ಇವಳು? ಅವನು ಎಲ್ಲೇ ಹೋಗಿದೆ? ನಿಮ್ಮ ಅಪ್ಪ ಬರೋ ಟೈಮ್ಗೆ ಮನೇಲಿ ಇರ್ಬೇಕು ಅನ್ನೋಷ್ಟು ಜ್ಞಾನ ಇಲ್ವಾ ನಿನ್ಗೆ? ಸಾರಿ ಅಮ್ಮ, ಸಡನ್ ಆಗಿ ಆರ್ಯ ಸರ್ ಬಂದ್ಬಿಟ್ರು. ಏನು? ಸಾರಿ ಅಮ್ಮ, ನಿನಗೆ ಹೇಳೋಕ್ಕಾಗ್ಲಿಲ್ಲ. ಆರ್ಯ ಸರ್ ಬಂದು ನನ್ನ ಕರ್ಕೊಂಡು ಹೊರಟೋದ್ರು. ಅವ್ರು ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ರು? ಎಲ್ಲ ಸರಿ ಆಯ್ತು, ಲೆಕ್ಕ ಚುತ್ತ ಅನ್ನೋ ಹಾಗೆ ಹೇಳ್ದಲ್ಲ. ಇದು ಬೇರೆ ಲೆಕ್ಕ ಅಮ್ಮ. ರಾಜನಂದಿನಿ ಸೇಲ್ಸ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಖುಷಿಯಿಂದ ನನಗೆ ಗಿಫ್ಟ್ ಕೊಡ್ಸೋಣ ಅಂತ ಬಂದಿದ್ರು. ಇಲ್ಲಮ್ಮ, ನಾನು ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದೆ. ಏನಾರ ಒಂದು ನಿರ್ಧಾರ ತಗೊಂಡಾಗ ಅದಕ್ಕೆ ತಕ್ಕಂಗೆ ನಡ್ಕೋಬೇಕು. ನೀನ್ ಸರಿಯಾಗಿ ನಡ್ಕೊಂಡೆ. ಸದ್ಯ ಎಲ್ಲವೂ ಯಾವ ರಾಧ ಅಂತ ಇಲ್ಲದೆ ಮುಗಿತಲ್ಲ ಎಲ್ಲವ. ನೀನ್ ಲೀಲೇನೆ ಲೀಲೆ. ಓ ಬಂಗಾರ, ಬಂದ್ಯಾ? ಸುಬ್ಬು ತಗೋ. ಅನು, ಹೋಗ್ ಕೈ ತೊಳ್ಕೊಂಡ್ ಬಾ. ಹೋಗೋ ಮಗ, ಬೇಗ ಬಾ, ಹೋಗೋ. ಅಮ್ಮ, ನೀನು ಬಾಮ್ಮ. ನೀವಿಬ್ರು ತಿನ್ನಿ. ಬಾಮ್ಮ, 3 ಜನ ಒಟ್ಟಿಗೆ ಕೂತು ಊಟ ಮಾಡಿ ತುಂಬಾ ದಿನ ಆಯ್ತು. ಇರೋದು 3 ಜನ, ಒಂದ್ ಹೊತ್ತಾದ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ತಾನೆ ಹೊಟ್ಟೆಗೂ ಸಮಾಧಾನ. ಎಲ್ರು ಕೂತ್ರೆ ಬಡ್ಸೋರ್ ಯಾರು? ಅಮ್ಮ, ಬಡ್ಸೋದ್ ಯಾಕೆ? ಇವತ್ತು ನಾವು ಕೈ ತೂತು ಊಟ ಮಾಡೋಣ. ನೀರ್ ತಗೋ ಬರ್ತೀನಿ. ಏನ್ ಬಂಗಾರ ಇವತ್ತು ಸ್ಪೆಷಲ್ಲು? ಏನಿಲ್ಲ ಅಪ್ಪ, ಮನ್ಸಿಗೊಂಥರ ಸಮಾಧಾನ ಆಗ್ತಿದೆ, ಅದಕ್ಕೆ. ರಾಜನಂದಿನಿ ಸೇಲ್ಸ್ ಸಕ್ಸಸ್ ಆಗಿರೋದಕ್ಕೆ ನೀನ್ ಮಾತ್ರ ಅಲ್ಲ, ನಾವೆಲ್ಲರೂ ಖುಷಿ ಪಡ್ಬೇಕಾದ್ದೆ. ಈ ಸಲ ಅದನ್ನ ಸಂಭ್ರಮದಿಂದ ಆಚರಣೆ ಮಾಡೋಣ. ಹಾ, ನಿನ್ನ ಬರ್ಡೇನ ವಿಶೇಷವಾಗಿ ಆಚರಣೆ ಮಾಡೋಣ. ಆ ದಿನ ನಿನ್ನ ಬರ್ಡೇ ಪಾರ್ಟಿ ಅಷ್ಟೇ ಅಲ್ಲ, ನಿನ್ನ ಯಶಸ್ಸನ್ನ ಆಚರಣೆ ಕೂಡ ಮಾಡೋಣ. ಏನದು? ಹಾ, ಸಕ್ಸಸ್ ಪಾರ್ಟಿ ಮಾಡೋಣ. ನೀನೊಬ್ಬ ಸುಬ್ಬು, ಬೆಳಗ್ಗೆ ಟೀಗೆ ಸಕ್ಕರೆ ಇಲ್ಲ ಅಂತಂದ್ರೆ ಯಶಸ್ವಿ ಪಾರ್ಟಿ ಮಾಡ್ತಾನಂತೆ. ನೀನೊಳ್ಳೆ ಸಕ್ಕರೆ ಇಲ್ಲ ಅಂದ್ರೆ ಬೆಳಿಗ್ಗೆ ಹೋಗಿ ತಂದ್ರಾಯ್ತು. ಈ ಸಲ ಮಗಳ ಬರ್ಡೇ ಪಾರ್ಟಿ ಜೋರಾಗಿ ಮಾಡದೆ ಬಡ್ಸೆ. ಹೌದಪ್ಪ, ನೀವು ಹೇಳ್ದಂಗೆ ಈ ಸಲ ನನ್ನ ಬರ್ತಡೇ ಕೇವಲ ನನ್ನ ಜನ್ಮದಿನ ಮಾತ್ರ ಅಲ್ಲ, ಅದು ಅತ್ಯಂತ ಸವಾಲಿನ ದಿನಾನೂ ಹೌದು. ನಾನು ಹೇಳೋ ಸುದ್ದಿಗೆ ನೀವು ಒಪ್ಪಿಗೆ ಕೊಟ್ರೆ ಆಗ ಅದು ನನ್ನ ನಿಜವಾದ ಸಕ್ಸಸ್. ಆಗ ಸಕ್ಸಸ್ ಪಾರ್ಟಿ ಮಾಡ್ಬೋದು. ಅಪ್ಪ, ಒಂದು ನಿಮಿಷ. ಅಮ್ಮ,
ನಮ್ಗೆ ನಿಮ್ಮ ವಠಾರದ ಎಲೆಕ್ಷನ್ ಬಗ್ಗೆ ಹೇಳ್ತಿದ್ದೆ, ಎಲ್ಲ ತಯಾರಿ ಆಯ್ತಾ? ಹಾ ಸರ್. ಇದರ ಮಧ್ಯೆ ಆ ನಿಮ್ಮ ಕಾಮಿಡಿ ಕಿಲಾಡಿ ರಘುಪತಿ ಅವನೇನೋ ಕಿತಾಪತಿ ಮಾಡೋನಿದ್ದಾನೆ, ಸ್ವಲ್ಪ ಹುಷಾರು. ನಿಮ್ಗೂ ಗೊತ್ತಾಗೋಯ್ತಾ ಸರ್? ನಮ್ ವಟಾರದಲ್ಲಿರೋರೆಲ್ಲ ಅವ್ರನ್ನ ಹಾಗೆ ನೋಡ್ತಾರೆ. ಅವ್ರ ಮನೆಯವರೇ ಅವ್ರನ್ನ ನೋಡಿ ನಗ್ತಾರೆ ಗೊತ್ತಾ ಸರ್? ಇರೋ 16 ನಿಮಿಷ ಟೈಮಲ್ಲಿ ನಾವು ರಘುಪತಿ ಅವ್ರ ಬಗ್ಗೆ ಮಾತಾಡ್ಬೇಕಾ? ಯು ಆರ್ ರೈಟ್ ಅನು. ನಿನಗೇನು ಮಾತಾಡಬೇಕು ಅಂತ ಅನ್ಸತ್ತೋ ಮಾತಾಡು. ಸರ್, ನೀವ್ ಹೀಗೆ ಅಂದಾಗ್ಲೇ ನನಗ್ ಟೆನ್ಷನ್ ಶುರು ಆಗೋದು. ಹೇಗಿದ್ರು ನಾಳೆ ನೀವು ನನಗ್ ಸಿಗ್ತೀರಲ್ವಾ? ನಾವ್ ಮಾತಾಡ್ಕೊಂಡ್ ಹಾಗೆ. ನಾವು ಮಾತಾಡ್ಕೊಂಡಿದ್ದ ಹಾಗೆ ಆಗತ್ತ. ನಾಡಿದ್ದು ನಿನ್ನ ಹುಟ್ಟಿದ ಹಬ್ಬ. ನಾಡಿದ್ದು ನನಗೆ ನಿಮ್ಮ ಮನೆಗೆ ಬರೋದಿದೆ, ನಿಮ್ಮಪ್ಪನ ಹತ್ರ ಮಾತಾಡೋದಿದೆ. ನನಗೆಲ್ಲಾನು ನೆನಪಿದೆ. ನಿನ್ನ ಹತ್ರ ಮಾತಾಡಿದ್ದ ಒಂದೊಂದು ವಿಚಾರನೂ ಒಂದೊಂದು ಅಕ್ಷರನೂ ನಾನು ಯಾವತ್ತೂ ಮರೆಯಲ್ಲ. ಸರ್, ಇಲ್ಲೇ ನಿಲ್ಸಿ. ಮುಂದೆ ಹೋದ್ರೆ ಒನ್ ವೇ, ಮತ್ತೆ ನೀವು ಸುತ್ತ ಹಾಕೊಂಡು ಬರಬೇಕು. ಈಗ ಆಲ್ರೆಡಿ ನನ್ನಿಂದ ಲೇಟ್ ಆಗಿದೆ, ಇನ್ನೂ ಲೇಟ್ ಆಗೋದು ಬೇಡ. ನಾನು ಹೊರಡ್ತೀನಿ, ನೀವು ಹೊರಡಿ. ಸರಿ. ಬಾಯ್ ಸರ್. See you. ಟೇಕ್ ಕೇರ್. Take care. ಅಲ್ಲೇ ಬಿಟ್ಟು ಹೊರಟೋದ್ನ? ಓ, ನಮಸ್ಕಾರ ಹೆಡ್ ಮೇಡಮ್ಗೆ. ನೀವು ರಾಜನಂದಿನಿ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ನಿನಗೆ? ಇತ್ತೀಚೆಗೆ ಧೈರ್ಯ ಜಾಸ್ತಿನೇ ಆಗ್ತಾ ಇದೆ. ಹೀಗ್ ಮಾತಾಡೋರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ನನಗ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹೌದೌದು, ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ನಾನೇನೋ ತಮಾಷೆ ಮಾಡ್ತಾ ಇದ್ದೆ. ನೀನು ಟೈರ್ಡ್ ಆಗಿರ್ತೀಯ, ನೀನು ಹೋಗಮ್ಮ, ನಡಿ. ಮತ್ತೆ ಆರ್ಯ ಸರ್ ಬಗ್ಗೆ ಮಾತಾಡೋ ಚಪ್ಲನ ಇನ್ನೊಂದ್ಸಲ ಆರ್ಯ ಸರ್ ವಿಷಯ ಇಟ್ಕೊಂಡು ಆ ಹುಡುಗಿಗೆ ಅಡ್ಡ ಹಾಕೋದಾಗ್ಲಿ ಬಾಯಿಗೆ ಬಂದಂಗೆ ಮಾತಾಡೋದಾಗ್ಲಿ ಮಾಡಿದ್ರೆ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ. ಊಟ ಮಾಡುವಾಗ ಹುಳ ಕಾಣಿಸ್ಕೊಂಡ್ರೆ ಉಫ್ ಅಂತೀವಿ ಹೊರತು ಸಾಯಿಸಿ ಕೈ ಗಲೀಜು ಮಾಡ್ಕೊಳಲ್ಲ. ಅದೇ ಹುಳ ಆಟ ಆಡಿದ್ರೆ ಸಾಯಿಸ್ಬಿಡ್ತೀವಿ. ಈಗ ನಿನಗೆ ಫ್ರೀ ಸರ್ವಿಸ್ ಕೊಡೋಕೆ
ಪಕ್ಕದಲ್ಲಿ ನರ್ಸ್ ಇಲ್ಲ. ನನಗೂ ತ್ರಾಣ ಇಲ್ಲ. ಬರ್ತೀನಿ ಸರ್.